ನೋಡಿ, ರಾಜ್ಯ ವಕೀಲರ ಸಂಘದ ಅಧ್ಯಕ್ಷನಾಗಿ 2008ರಿಂದ 2014ವರೆಗೂ ನಾನು ಕೆಲಸ ಮಾಡಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದೀನಿ. ಅದು ಇವತ್ತಿಗೂ ನನ್ನ ಹೆಸರು ಅದೇ ಹಾಗೆ ಉಳ್ಕೊಂಡು ಬಂದಿದೆ. ಈಗೂ ಕೂಡ 3 ವರ್ಷ ಚುನಾವಣೆ ಆಗಿ ನನ್ನನ್ನು ಅಧ್ಯಕ್ಷ ಆಗೋಕ್ಕೆ ಅವಕಾಶ ಆಗಿರಲಿಲ್ಲ. ಈಗ ಅವಕಾಶ ಸಿಕ್ಕಿದೆ. ನನ್ನದೇ ಆದಂಥ ದೂರದೃಷ್ಟಿಗಳು ಸುಮಾರು ಇದ್ದಾವೆ. ಹಿಂದೆ ನಾನು ಈ ಒಂದು ಆಡಳಿತ ಭವನ ಕಟ್ಟಿದ್ದು ನಾನೇ, ಈ ಪಾರ್ಕಿಂಗ್ ಮಾಡಿದ್ದು ನಾನೇ, ಕೆಂಪೇಗೌಡ ಸ್ಟ್ಯಾಚ್ಯೂ ಮಾಡಿದ್ದು ನಾನೇ, ದೇವಸ್ಥಾನ ಮಾಡಿದ್ದು ನಾನೇ, ಆಸ್ಪತ್ರೆ ಮುಂದೆ ಆ ಕಡೆ PG ಕ್ವಾರ್ಟರ್ಸ್ ಮಾಡಿದ್ದು ನಾನೇ. ಇವನ್ನೆಲ್ಲ ಮಾಡಿ ಇನ್ನೂ ಜಿಲ್ಲೆಗಳೆಲ್ಲ ಜಮೀನು ತೆಗೆದು ಅಲ್ಲಿ ಫ್ರೀ ಹಾಸ್ಟೆಲ್ಗಳನ್ನೆಲ್ಲ ಮಾಡಿದ್ದೀನಿ. ಈಗ ನನ್ನ ಆಸೆ ಏನಿದೆ, ಮುಖ್ಯವಾಗಿ ನಮ್ಮ 35 ಜನ ಡೈರೆಕ್ಟರ್ಗಳನ್ನು ನನ್ನ ಜೊತೆಲಿ ಇಟ್ಕೊಂಡು ನಾವು ಒಗ್ಗಟ್ಟಾಗಿ ಕೆಲಸ ಮಾಡಿ, ಏನು ಕಾರ್ಪೊರೇಷನ್ ಹತ್ರ ನಮ್ಮ ಒಂದು ಕಟ್ಟಡ ಇದೆಯೋ ಆ ಕಟ್ಟಡನ ಡಮಾಲಿಷ್ ಮಾಡಿಸಿ, ಇವತ್ತು ಇವು 4 ಜನ ಇನ್ನೂ ಟೆನೆಂಟ್ಸ್ಗಳಿದ್ದಾರೆ, ಅವ್ರನ್ನ ಖಾಲಿ ಮಾಡಿಸಿ ಅಲ್ಲಿ ಒಂದು ಉತ್ತಮವಾದ ಭವನ ಕಟ್ಟಿ ಹೈ ರೈಸ್ ಬಿಲ್ಡಿಂಗ್ ಕಟ್ಟಿ ಅಲ್ಲಿ ಬಾಡಿಗೆ ಬರೋ ರೀತಿಯಲ್ಲಿ ಮಾಡಬೇಕು, ಅಥವಾ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡೋ ಅನ್ನೋ ಉದ್ದೇಶನೂ ಇದೆ. ಅದು ನಾವು ಕಾರ್ಯಕಾರಿ ಸಮಿತಿಯಲ್ಲಿ ಇಟ್ಕೊಂಡು ತೀರ್ಮಾನ ಮಾಡ್ತೀರಿ. ಮೊದಲನೇ ಕೆಲಸ ಅದನ್ನು ನಾವು ಈಗ ಪ್ರಾರಂಭ ಮಾಡ್ತೀರಿ. ಇದ ನಂತರ 6 ತಿಂಗಳೊಳಗೆ ಏನು 11 ವರ್ಷ ಆಗಿದೆ, ಸರ್ವ ಸದಸ್ಯರ ಸಭೆಯನ್ನು ಕರೆದು ಇಷ್ಟು ದೊಡ್ಡ ಸಂಸ್ಥೆಗಳಿದ್ದಾವೆ, ಈ ಸಂಸ್ಥೆಗಳೆಲ್ಲೂ ಕೂಡ ಅಕೌಂಟ್ಸ್ನ ನಾವು ನಮ್ಮ ಜನಾಂಗದ ಯಾರು ಸದಸ್ಯರಾಗಿದ್ದಾರೋ ಅವ್ರ ಮುಂದೆ ಇಟ್ಟು ಅದನ್ನು ಅಪ್ರೂವಲ್ ತಗೊಂಡು ಸರ್ವ ಸದಸ್ಯ ಸಭೆ ಮಾಡಿ ಇಲ್ಲಿ ನಮ್ಮದೇ ಆದಂಥ ಒಂದು ಬೈಲಾಗೆ ತಿದ್ದುಪಡಿ ತಂದು ಈ ಮುಂದಿನ ದಿನಗಳಲ್ಲಿ ಈ ಸಂಸ್ಥೆಗೆ ಆ ಬೈಲಾ ಪ್ರಕಾರನೇ ಕೆಲಸ ಮಾಡಬೇಕು. ಬೈಲಾನ ಚೆನ್ನಾಗಿ ನಾವು ಕಟ್ಟುನಿಟ್ಟಾಗಿ ಕಾನೂನುಗಳನ್ನ ಮಾಡಿ ಮಾಡಿಸ್ಬೇಕು ಅಂತ ಅನ್ನೋದು ಒಂದು. 3ನೇದು ಏನು, ನಮ್ಮ ಬನಶಂಕರಿಯಲ್ಲಿ ಒಂದು ನಮ್ಮ ಜಾಗ ಇದೆ, ಮೆಡಿಕಲ್ ಕಾಲೇಜು. ಆ ಜಾಗ 2014ರಲ್ಲಿ ಅದು ರಿನ್ಯೂವಲ್ ಮಾಡಿಸ್ಕೊಬೇಕಾಗಿತ್ತು, ಮಾಡಿಸ್ಕೊಂಡಿಲ್ಲ. ಆಗ 38 ಕೋಟಿ ನಾವು ಕಟ್ಟಬೇಕಾಗಿತ್ತು. ಹಿಂದೆ ಇದ್ದಂಥ ಕಾರ್ಯಕಾರಿ ಸಮಿತಿಯವರು ಅದರ ಕಡೆ ಗಮನ ಹರಿಸಿರಲಿಲ್ಲ. ಅದು ಈಗೇನಾಗಿದೆ, 125 ಕೋಟಿ ಬಡ್ಡಿ ಎಲ್ಲ ಸೇರಿ ಆಗಿದೆ. ಅದು ಆ ಬಡ್ಡಿನ ವೇವ್ ಅಪ್ ಮಾಡಿಸಿ ನಮ್ಮ DCM ಸಾಹೇಬರು ನಮಗೆ ಮಾತು ಕೊಟ್ಟಿದ್ದಾರೆ. ಅವ್ರನ್ನ ಹಿಡಿದು ಕ್ಯಾಬಿನೆಟಲ್ಲಿ ಇಡಿಸಿ ಅದನ್ನು ನಾವು ಅಲ್ಲಿ ಎಷ್ಟು ಕಟ್ಟಬೇಕೋ ಅಷ್ಟು ದುಡ್ಡನ್ನು ಮಾತ್ರ ಕಟ್ಟಾಗಿ ಮಾಡಿ ಅದನ್ನು ನಾವು ಇನ್ನೊಂದು 30 ವರ್ಷದ ಅವಧಿಗೆ ಮುಂದುವರಿಸ್ಕೊಂಡು ಅದನ್ನು ರಿನ್ಯೂವಲ್ ಮಾಡಿಸ್ಕೊಳ್ಬೇಕು ಅನ್ನೋದು ಅದು ಒಂದಿದೆ. ತದನಂತರ ಇವ್ರು ಕೇಳಿದರು, ನಮ್ಮ ಏನು ಸಂಘದ ನೌಕರರು ಇವತ್ತೇನು 2,500 ಜನ ಇದ್ದಾರೆ, ನಾವುಗಳು ಅಧಿಕಾರಕ್ಕೆ ಬಂದಾಗ ತರ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಬಂದಾಗ ಕೆಲವು ತಪ್ಪುಗಳಾಗಿರ್ತವೆ. ಅಂಥ ತಪ್ಪುಗಳು ಏನಾರ ಆಗಿ ಅನ್ಯಾಯ ಆಗಿದ್ದಂಥವ್ರನ್ನ ನಾವು ಕರೆಸಿ ಅವರ ಅನ್ಯಾಯವನ್ನು ಸರಿಪಡಿಸಿ ಎಲ್ಲ ಏನು ನಮ್ಮ ನೌಕರರು ಒಂದೇ ಅನ್ನೋ ರೀತಿಯಲ್ಲಿ ನಾವು ಯಾವುದೇ ತಾರತಮ್ಯ ಇಟ್ಕೊಂಡೆ ಅವರ ತೊಂದರೆಗಳನ್ನ ನಾವು ಮಾಡ್ತೀವಿ. ಆಮೇಲೆ ಏನು ನಮ್ಮ ಸಂಘದಲ್ಲಿ ಈಗಾಗಲೇ ಒಂದಷ್ಟು ಫ್ರೀ ಹಾಸ್ಟೆಲ್ ನಡೀತಾ ಇದ್ದಾವೆ, ಇನ್ನೊಂದಷ್ಟು ಫ್ರೀ ಹಾಸ್ಟೆಲ್ಗಳು, ಅದರಲ್ಲೂ ಕೂಡ ಲೇಡೀಸ್ ಹಾಸ್ಟೆಲ್ಗಳನ್ನ ಹೆಚ್ಚಿಗೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಯಾಕೆ ಅಂದರೆ ರೈತರ ಮಕ್ಕಳು ಹೆಣ್ಣು ಮಕ್ಕಳನ್ನ ಎಲ್ಲಿ ಬಿಟ್ಟು ಓದಿಸೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಹಾಸ್ಟೆಲ್ಗಳಿದ್ರೆ ಒಂದು ಸೇಫ್ಟಿ ಇರ್ತದೆ, ನಾವೇ ಒಂದು ಹಾಸ್ಟೆಲ್ಗಳು ಮಾಡಬೇಕು ಅನ್ನೋ ಒಂದು ಉದ್ದೇಶನಿದೆ. ಮತ್ತು ಜಿಲ್ಲೆಗಳಲ್ಲೆಲ್ಲ ಪ್ರತಿ ಜಿಲ್ಲೆಯಲ್ಲಿ ನಾವೇನು ನಮ್ಮ ರೆಪ್ರೆಸೆಂಟೇಟಿವ್ಸ್ ಇದ್ದಾರೋ ಡೈರೆಕ್ಟರ್ಗಳು ಅಲ್ಲಿಂದ ಗೆದ್ದು ಬರ್ತಾರೋ ಎಲ್ಲ ಜಿಲ್ಲೆಯಲ್ಲಿ ಒಂದು ಜಾಗಗಳು ಹುಡುಕಿ ಒಂದೊಂದು ಸಮುದಾಯ ಭವನ ಮಾಡಬೇಕು, ನಮ್ಮ ಜನಾಂಗದವರಿಗೆ ಅದು ಅನುಕೂಲ ಆಗಬೇಕು ಅನ್ನೋದು ನನ್ನ ಮನಸ್ಸಲ್ಲಿದೆ. ಮೊದಲು ಬೆಂಗಳೂರಿನಲ್ಲಿ ನಮ್ಮ ಶ್ರೀಗಂಧ ಕಾವಲಲ್ಲಿ ಇರ್ತಕ್ಕಂಥ ಜಾಗದಲ್ಲಿ ಒಂದು ಸಮುದಾಯ ಭವನನ್ನು ಪ್ರಾರಂಭ ಮಾಡಬೇಕು ಕೂಡಲೇ ಅನ್ನೋದು ಒಂದು ನನ್ನ ದೃಷ್ಟಿಯಲ್ಲಿದೆ. ಈ ಸಂಘನ ಅತ್ಯುನ್ನತ ಮಟ್ಟಕ್ಕೆ ತೊಗೊಂಡೋಗೋಕ್ಕೆ ನಮ್ಮ 35 ಜನರು ನಾವು ಸತತವಾಗಿ ಕೆಲಸ ಮಾಡಿ ನಾವು ಮುಂದುವರಿಸ್ಕೊಂಡು ಹೋಗ್ತೀರಿ. ಇಷ್ಟೇ. ಏನಾದ್ರೂ ತೊಂದರೆ, ಕಾನೂನು ತೊಂದರೆಗಳು ಏನಿದ್ದು ಅದನ್ನ ಇವ್ರು ಮಾಡಕ್ಕಾಗಲ್ಲ ಅಂತ ಹೇಳಿದ್ರೆ ನಮ್ಮ ಹತ್ರ ಬರ್ಲಿ, ಯಾರು ಏನು ರೋಗಿಗಳು ಬರ್ತಾರಲ್ಲ ಬಂದು ಅವ್ರ ಕಷ್ಟ ಇಲ್ಲಿ ಹೇಳಿ. ಆ ಥರ ಏನಾರ ತಪ್ಪುಗಳು ಇದ್ರೆ ನಾವು ಅದನ್ನ ಸರಿಪಡಿಸೋಕ್ಕೆ ನಾವು ಇಮಿಡಿಯೇಟ್ ಇದು ಮಾಡ್ತೀವಿ, ಕಾರ್ಯೋನ್ಮುಖ ಆಗ್ತೀವಿ. ತಮಗೆ ಅಧ್ಯಕ್ಷರು ಆಯ್ಕೆ ಮಾಡಿರೋ ಎಲ್ಲ ಸ್ನೇಹಿತರಿಗೆ ಇಷ್ಟಪಡ್ತೀರಾ? ನನಗೆ 21 ಮತ ಕೊಟ್ಟು ನನ್ನನ್ನು ಅಧ್ಯಕ್ಷರಾಗಿ ಮಾಡಿದ್ದಾರೆ. ಆದರೂ ಕೂಡ ಇನ್ನು ಉಳಿದಂಥ 14 ಜನನು ಕೂಡ ನಮ್ಮ ಕೊಲೀಗ್ಸೆ. ಅವರೆಲ್ಲರೂ ಕೂಡ ನಾನು ನನ್ನ ಥ್ಯಾಂಕ್ಸನ್ನು ಅವರಿಗೆ ಹೇಳಕ್ಕೆ
ವಂದನೆಗಳನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅವರು ನಮ್ಮವರೇ, ಅವರನ್ನ ನಾವು ಬಿಟ್ಟು ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ. 35 ಜನ ನಾವೆಲ್ಲ ಒಂದೇ, ನಾವೆಲ್ಲರೂ ಅಣ್ಣ ತಮ್ಮಂದಿರಿದ್ದಂಗೆ. ಇಲ್ಲಿ ಬೇರೆ ಕಮ್ಯುನಿಟಿ ಏನಿಲ್ಲ, ನಾವೊಂದು ಒಂದೇ ಕಮ್ಯುನಿಟಿ ಅವ್ರು ಇರೋದ್ರಿಂದ ಇವತ್ತು ಅವರು ನಮಗೆ ಎನಿಮಿಗಳಾಗ್ಬೋದು, ನಾಳೆ ನಾವು ಅವ್ರ ಸ್ನೇಹಿತರುಗಳೇ ಆಗ್ತೀವಿ. ಅದರಿಂದ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ, ಸಂಘಕ್ಕೋಸ್ಕರ ಜನಾಂಗಕ್ಕೋಸ್ಕರ ನಾವು ದುಡಿತೀರಿ.